ಜೈ ಆಂಜನೇಯ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ಟೈಟಲ್ಲು ತಮ್ನೇಲು ನೋಡಿ ಗೊತ್ತಿರುತ್ತೆ, ಹೊಸಕೋಟೆ ಬಿರಿಯಾನಿ ವಿತ್ ಮೈ ಡಾರ್ಲಿಂಗ್ ಡಿಯೋ. ನೋಡೋಣ, ಹೋಗಿ ನೋಡಿರುತ್ತೆ. ಬೆಳಗ್ಗೆ ಎಷ್ಟು ಗೊತ್ತಾ, 4:15 ಕರೆಕ್ಟಾಗಿ ನಮ್ಮ ಮನೆಯಿಂದ ಇಲ್ಲಿ ಈಸ್ಕೊಂಡೆ. ಯಾಕಂದರೆ ಒಂದೇ ವ್ಯೂ ಸಿಗುತ್ತೆ ಅಂತ ಚೆನ್ನಾಗಿ ತಗೊಂಡೆ. ನೋಡೋಣ ಹೆಂಗಿರುತ್ತೆ, ಯಾವ ಥರ ಅಂದರೆ ಹೋಗಿದ್ದೀನಿ, ಸುಮಾರು ಸತಿ ಹೋಗಿದ್ದೀನಿ. ಒಂದು 2 ಟೈಮ್ ಹೋಗಿದ್ದೀನಿ. ಒಂದು ಫ್ಯಾಮಿಲಿ ಜೊತೆ 1 ಟೈಮ್ ಹೋಗಿದ್ದೀನಿ. 1 ಟೈಮ್ ನಾನು ಹಿಂದೆ ನನ್ನ ಮಚ್ಚನ ಜೊತೆ 1 ಟೈಮ್ ಹೋಗಿದ್ದೀನಿ. ಅದೇ ಅವನ ಜೊತೆ ಇವತ್ತು ಹೋಗ್ತಾ ಇರೋದು. ಸೊ ಸುಮಾರು ದಿನ ಆಗಿತ್ತು. ಅಂದರೆ ನನ್ನ ಈ ವ್ಲಾಗು ಅಂದರೆ ಇದೇ ನನ್ನ ಫಸ್ಟ್ ಮೋಟೋ ವ್ಲಾಗ್ ಅಂದ್ಕೊಳ್ಳಿ. ಸೊ ಯಾವ ಥರ ಆ್ಯಂಗಲ್ ಬರುತ್ತೆ, ಯಾವ ಥರ ಆಡಿಯೋ ಕ್ಯಾಚ್ ಆಗುತ್ತೆ ಅಂತ ಒಂದೂ ಗೊತ್ತಿಲ್ಲ. ಸೊ ಏನಾದ್ರು ತಪ್ಪಿದ್ರೆ ಹೇಳಿ, ಸರಿ ಮಾಡ್ಕೋತೀರಿ. ಈ ಆ್ಯಂಗಲ್ಗೋಸ್ಕರ 2 ದಿನದಿಂದ ಬಾಧೆ ಬಿದ್ದುಬಿಟ್ಟಿದ್ದೀನಿ. ಆ ಆ್ಯಂಗಲ್ ಕರೆಕ್ಟಾಗಿ ಬರ್ತಾಯಿಲ್ಲ, ಆಮೇಲೆ ಇಲ್ಲ ಫುಲ್ಲು ಬೆಂಡ್ ಆಗಿಬಿಡೋದು, ಇಲ್ಲ ಹ್ಯಾಂಡಲ್ಲೇ ಕಾಣ್ತಾ ಇರೋಲ್ಲ, ಇಲ್ಲ ರೋಡೇ ಕಾಣ್ತಾ ಇರೋಲ್ಲ, ಬರೀ ಮೀಟ್ರ್ ಬೋರ್ಡೇ ಕಾಣ್ತಾ ಇರೋದು. ಆ ಥರ 2 ದಿನದಿಂದ ಒಳ್ಳೆ ಬಾಧೆ ಬಿದ್ದು ಒಂದು ರೇಂಜಿಗೆ ಆ್ಯಂಗಲ್ ಸೆಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಸೆಟ್ ಆಗಿದೆ. ಇದೇ ಥರ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ನನ್ನ ಮೊದಲ ಯೂಟ್ಯೂಬಲ್ಲಿ ಮೋಟೋ ವ್ಲಾಗ್ ಅಂದರೆ ಇದೇ ನಂದು ಫಸ್ಟ್ ಆಫ್. ಹೋಗಿ ಎಷ್ಟು ಜನ ಹೋಗಿದ್ದೀರೋ ಗೊತ್ತಿಲ್ಲ ಹೊಸಕೋಟೆಗೆ. ಒಂದು ಅರ್ಲಿ ಮಾರ್ನಿಂಗ್ ರೈಡ್ ಥರ ಆಗುತ್ತೆ, ಒಂದು ಫ್ರೆಂಡ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಇನ್ನೂ ಒಂದು ಸುತ್ತಮುತ್ತ ಲೋಕಲಲ್ಲಿ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ, ನೀವು ಎಲ್ಲಿ ತಿಂದಿದ್ದೀರೋ ಗೊತ್ತಿಲ್ಲ. ನಮ್ಮ ಏರಿಯಾ ಸುತ್ತಮುತ್ತ ಬಿರಿಯಾನಿಗಳು ಸುಮಾರು ಅಂಗಡಿಗಳಿದ್ದಾವೆ, ಅದರಲ್ಲಿ ಈ ಥರ ಬಿರಿಯಾನಿ ನಾನು ನೋಡಿಲ್ಲ ಗುರು. ಟೇಸ್ಟ್ನ ಸಖತ್ತಾಗಿ ಮಾಡ್ತಾರೆ ಮಾತ್ರ. ಅಕ್ಷಯ್, ಮಣಿ ಮತ್ತು ಆನಂದ್ 3 ಒಂದು ರೇಂಜಿಗೆ ಫುಲ್ ಫೇಮಸ್ ಅಂದ್ಕೊಳ್ಳಿ, ಸರಿನಾ? 3 ಫುಲ್ ಫೇಮಸ್ಸು. ಅದರಲ್ಲಿ 3 ಒಳ್ಳೊಳ್ಳೆ ಕಾಂಪಿಟೇಷನ್ ಅಂದ್ಕೊಳ್ಳಿ, ಒಳ್ಳೆ ಟೇಸ್ಟು. ಅಂದರೆ ಒಬ್ಬನು ಆಲ್ಮೋಸ್ಟ್ ನೀವು ಲೋಕಲಲ್ಲೆಲ್ಲ ತೊಗೊಂಡ್ರೆ ಒಬ್ಬನು ಒಂದು ಬಿರಿಯಾನಿ ತಿಂದ್ಬಿಡ್ತಾನೆ, ಓಕೆನಾ? ಒಂದು ಬಿರಿಯಾನಿ ಆಲ್ಮೋಸ್ಟ್ ಖಾಲಿ ಮಾಡಿಬಿಡ್ತಾನೆ. ಬಟ್ ಇದರಲ್ಲಿ ಒಂದು ಬಿರಿಯಾನಿ ತಿಂದಿರೋದು ನಾನಂತೂ ತಿಂದಿಲ್ಲ ಗುರು. ನೀವು ತಿಂದಿರೋ ಗೊತ್ತಿಲ್ಲ, ನಮ್ಮ ಹುಡುಗನ ಕೈಲಿ ತಿನ್ನೋಕ್ಕಾಗಿಲ್ಲ. ವಿಡಿಯೋ ನೋಡ್ತೀರಾ ಬರ್ತೀವಿ. ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಗೊತ್ತಾಗುತ್ತೆ ಎಷ್ಟು ಯಾವ ರೇಂಜಿಗೆ ಕೊಡ್ತಾರೆ. ಪಿರಮಿಡ್ ಎಲ್ಲ ನೋಡಿದ್ರಲ್ಲ, ಆ ರೇಂಜಿಗೆ ಏರ್ಸ್ಬಿಟ್ಟು ಕೊಡ್ತಾರೆ. ಮಟನ್ನು ಅಷ್ಟೇ ಮಸ್ತಾಗಿ ಸ್ಮೂತಾಗಿ ಸ್ಮಾರ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ವಿಡಿಯೋ ಬರ್ತಾ ಇರುತ್ತೆ, ಇದೇ ಗಾಡಿಲೇ ಬರ್ತಾ ಇರುತ್ತೆ. ಸೊ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್ಸ್, ಕಮೆಂಟ್ ನಿಮ್ಗೇನು ಅನಿಸುತ್ತಾ ತಿಳಿಸಿ. ಅಂದರೆ ನಾನು ಮೋಟೋ ವ್ಲಾಗ್ ಮಾಡ್ಬೇಕಂದ್ರೆ ಸುಮಾರು ದಿನ ಅನ್ಕೊತಾ ಇದ್ದೆ, ಗಾಡಿ ತೊಗೊಂಡ್ಮೇಲೆ ಮಾಡೋಣ ಅನ್ಕೊತಾ ಇದ್ದೆ. ಬಟ್ ಎಲ್ಲಿ ಗುರು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಆಯಿತು, ಒಂದು ಜೋಶಲ್ಲಿ ಒಂದು 40 ವೀಡಿಯೋ ಹಾಕಿದೆ, 40-50 ವೀಡಿಯೋ ಹಾಕಿದೆ, ಶಾರ್ಟ್ಸು ಸೇರಿಬಿಟ್ಟು ಆಮೇಲೆ ಯಾಕೆ ಸುಮ್ಮನೆ ಆಗೋದಲ್ಲ ಅಂದ್ಕೊಂಡು ನನಗೆ ಮೈಂಡಲ್ಲಿ ಬಂದು. ಸೊ ಒಂಥರ ಹೇಳ್ತಾರಲ್ಲ, ಎಲ್ಲ ಹೊಸ ವರ್ಷ ರಿಸರ್ವೇಷನ್ ಅಂತ ಜಿಮ್ಗೆ ಹೋಗ್ತಾರೆ, ನಾನು ಹೊಸ ರಿಸರ್ವೇಷನ್ ಅಂತ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಮೇಯ್ನ್ ಬೇಕಾಗಿರೋದು ಒಂದೇ ಒಂದು ನಿಮ್ಮ ಸಪೋರ್ಟು. ಆ ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ಒಳ್ಳೆ. ಇವತ್ತು ಬೇರೆ ನ್ಯೂ ಇಯರ್ ಅಲ್ವಾ, ಒಂದು ರೇಂಜಿಗೆ ಬಂದಿರ್ತಾರೆ ಅನ್ಕೊತೀನಿ. ಎಕ್ಸ್ಪೆಕ್ಟೇಷನ್ ಇದೆ, ಸುಮಾರು ಜನ ಬಂದಿರ್ತಾರೆ ಅಂತ. ಇನ್ನೊಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ, ಓಪನ್ ಇರುತ್ತೋ ಓಪನ್ ಇರೋಲ್ಲ. ಇನ್ನೊಂದು ಡೌಟ್ ಕೂಡ ಇದೆ, ಓಪನ್ ಇರುತ್ತೋ ಓಪನ್ ಇರೋಲ್ಲ ಅಂತ. ಸೊ ನೋಡುವ, ಹೋಗ್ತಾ ಹೋಗಿ ತಿನ್ಕೊಂಡು ಮನೆಗೆ ಒಂದು ಪಾರ್ಸಲ್ ಹಾಕ್ಕೊಂಡು, ಸರಿನಾ? ನಂಗೆ ಡಿಯೋ ಯಾಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಸೊ ಸಂದಿಗುಂದಿ ಕೂಸ್ಕೊಂಡು ಹೋಗ್ಬೋದು. ಬೇರೆ ಈ 220 ಇದೆ ಆಯ್ತಾ, ಇದು ಅಂದರೆ ಲೈಕ್ ಲೆಂತು ಉದ್ದ ಬರುತ್ತೆ ಗೊತ್ತಾ, ಹ್ಯಾಂಡಲ್ಸು. ಅದೆಲ್ಲ ಸ್ವಲ್ಪ ಡಿಯೋ ಥರ ಆಗಲ್ಲ. ಅಂದರೆ ಸ್ಕೂಟಿಗಳಲ್ಲೇ ಒಂದು ರೇಂಜಿಗೆ ಅಪ್ಪ ಅಂದರೆ ಡಿಯೋನೇ ಅಂತೇಳಿ ಅಂದ್ಕೊಳ್ಳಿ, ಸರಿನಾ? ಯಾವ ಗಾಡಿನೂ ಆ ರೇಂಜಿಗಿಲ್ಲ. ಮಸ್ತು ಗುರು, ಗಾಡಿಗಳಲ್ಲಿ ನುಗ್ಸೋದ್ರಲ್ಲಿ ಒಂದು ರೇಂಜಿಗೆ ಮಾತ್ರ ಸಾಕಾಗಿದೆ. ಇಲ್ಲಿಂದನೇ ಸ್ಟಾರ್ಟು ರಶ್ಶು. ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇರೋ ನೀವು 4 ವೀಲರ್ಗಳು 2 ವೀಲರ್ಗಳು ಎಲ್ಲ ಪಾರ್ಕಿಂಗ್ ಆಗಿರೋದು ಒಂದಕ್ಕೆ, ಅದು ಬಿರಿಯಾನಿಗೆ. ನೋಡಿ ಯಾವ ರೇಂಜಿಗೆ ರಶ್ ಆಗಿದೆ, ಯಾವ ರೇಂಜಿಗೆ ನೋಡಿ ಇಲ್ಲೇ ಸ್ಟಾರ್ಟು. ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ರಶ್ಶು. ನೋಡಿ 2 ವೀಲರ್ಗಳು, ಬೈಕ್ಗಳು, ಕಾರ್ಗಳು. ಹೋಗೋಣ, ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗೋಣ, ಯಾವ ರೇಂಜಿಗೆ ರಶ್ ಇರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಟೇಸ್ಟು ಮಸ್ತಾಗಿರುತ್ತೆ. 5:15 ಕರೆಕ್ಟಾಗಿ. ಲಾಸ್ಟ್ ಟೈಮ್ ಇಲ್ಲಿ ಕ್ಲೋಸ್ ಮಾಡ್ಬಿಡು ಎಲ್ಲವೂ, ಲಾಸ್ಟ್ ಟೈಮ್ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು ಅಂದರು. ನೋಡ್ರು ಯಾವ ರೇಂಜಿಗೆ ಎಷ್ಟು ರಶ್ಶು, ಯಪ್ಪ. ಎಲ್ಲಿದ್ದಾರಲ್ಲ ಎಲ್ಲ ತಿನ್ಕೊಂಡೇ ಹೋಗ್ತಾವ್ರು ಇಷ್ಟು ಬೇಗ. ಇಲ್ಲಿ ನೋಡೋರು ಲೈನ್ ನಿಂತ್ಕೊಳೋದು, ಎಷ್ಟೊತ್ತಿಗೆ ನಿಂತ್ಕೊಳೋದು ಲೈನ್ ನಾವು. ಇದೊಂಥರ ಸಾಮ್ರಾಜ್ಯನೇ ಮಾಡ್ಕೊಬಿಟ್ಟವ್ರೆ ಇಲ್ಲಿ. ಕಬಾಬು, ಇಲ್ಲಿ ಟೀ ಅಂಗಡಿ, ಬೀಡ ಅಂಗಡಿ, ಈ ರೇಂಜಿಗೆ ರಶ್ಶು ಯಪ್ಪ. ಎಲ್ಲಿ ನಿಂತ್ಕೊಳೋದು ಪಾರ್ಸಲ್ಗವ್ರು ನಿಂತ್ಕೊಳೋದು, ಎಲ್ಲಿ ನಿಂತ್ಕೊಳೋದು? ಎಲ್ಲಿ ನಿಂತ್ಕೊಳೋದು ಇವತ್ತೇ ಸಿಗುತ್ತೆ ಅಂತ ಗೊತ್ತಾಗ್ತಾಯಿಲ್ಲ.
ಓ ನಿಂತ್ಕೊಳ್ಳೋ ಗ್ಯಾಪಲ್ಲಿ ಇಲ್ಲ ಅವ್ರು ಇಲ್ಲೇ ಹೋಗ್ಬಿಡ್ತೀವಿ. ಓಹೋ ಹೋ ಹೋ ಎಲ್ಲವ್ರೆ ಅಂದರೆ ಬೆಂಗಳೂರು ಬಿಟ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟವ್ರೆ. ಅಂದರೆ ಇವರು ಇಷ್ಟು ಗಂಟೆಗೆ ತಿಂದ್ಬಿಟ್ಟು ಕೈ ತೊಳ್ಕೊಂಡು ಹೋಗ್ತವ್ರೆ ಅಂದರೆ ಮಚ್ಚ ಎಷ್ಟು ಗಂಟೆಗೆ ಬಂದಿರ್ಬೇಕು ಇವರೆಲ್ಲ? ರಾತ್ರಿ ಇಲ್ಲೇ ಬಂದಿರ್ಬೇಕನ್ನೋ 12 ಗಂಟೆಗೆ. ಓ ಈಗ ಲೈನಿಂದ ಹೊರಗೆ ಹೋಗೋಕ್ಕೂ ಭಯ ಆಯ್ತದೆ, ಯಾರು ಬಂದು ನಿಂತ್ಕೊಬಿಡ್ತಾರೆ ಅಂತ. ಓ ಇಲ್ಲೊಂದು ಲೈನು, ಇಲ್ಲಿ ಯಾವುದಕ್ಕೆ ಲೈನು ಕಬಾಬ್ಗ? ಹಾಂ ಬಿರಿಯಾನಿಗೆ ಏನ ಬಿರಿಯಾನಿ ತಿನ್ನೋಕ್ಕೆ? ಅವ್ರು ಚಳಿ ಆಗಲ್ಲ ಕಣ ಅವ್ರಿಗೆಲ್ಲ, ನಮಗೆ ಜಾಕೆಟ್ ಹಾಕೊಂಡ್ರೆ ಚಳಿ ಬರ್ತೈತೆ. ಓ ಆಮೇಲೆ ನನ್ನ ಸೈಡಿಗೆ ತಳ್ಬಿಟ್ಟು ಆಮೇಲೆ ಇದೇನೋ ಗೊತ್ತಿಲ್ಲ, ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಟೋಕನ್ ತೊಗೋಬೇಕು ನಾವು. 180 rupees ಫಾರ್ ಮಟನ್ ಚಿಕನ್ ಬಿರಿಯಾನಿ ಇರಲಿಲ್ಲ. ಸೊ ಇಲ್ಲಿ ತೊಗೊಂಡು ಇಲ್ಲಿ ನೋಡ್ತಾ ಇರೋಲ್ಲ, ಟೋಕನ್ ತೊಗೋಬೇಕಾಗುತ್ತೆ. ಒಂದು ಟೋಕನ್ ಥರ ಕೊಡ್ತಾರೆ ರೌಂಡ್ ಕಲರು. ಸೊ ಎಲ್ಲದಕ್ಕೂ ಒಂದೇ ಟೋಕನ್ನೇ. ಮತ್ತು ಕಬಾಬ್ಗೆ ಸಪ್ರೇಟಾಗಿ ಚಿಕ್ಕದೊಂದು ಬ್ಲ್ಯಾಕ್ ಕಲರ್ ಟೋಕನ್ ಕೊಡ್ತಾರೆ, ಅದಕ್ಕೆ ಸಪ್ರೇಟ್ ಲೈನು. ಟೋಕನ್ ತೊಗೊಂಡು ಆದಮೇಲೆ ಪಾರ್ಸಲ್ ಇಟ್ಟಿರ್ತಾರೆ, ತೊಗೋಬೋದು. ಇಲ್ಲಾಂದರೆ ಫಸ್ಟು ಪ್ಲೇಟ್ ತಿಂತೀವಿ ಅಂತ ಹೇಳಿದ್ರೆ ಇನ್ನೊಂದು ಸಪ್ರೇಟ್ ಲೈನ್ ಇರುತ್ತೆ. ನೋಡ್ತಾ ಇರೋಲ್ಲ, ಟೋಕನ್ ತೊಗೊಂಡು ನೆಕ್ಸ್ಟು ನಾನು ಹೋಗ್ತೀನಿ ಆ ಕಡೆ ತಿನ್ನೋಕ್ಕೆ. ಅಂದರೆ ಲೈಕ್ ಪ್ಲೇಟ್ ಇಲ್ಲೇ ಕೊಡ್ತಾರಲ್ವ, ಸೊ ಅಲ್ಲಿ ಪ್ಲೇಟ್ಗೆ ಇನ್ನೊಂದು ಸಪ್ರೇಟ್ ಲೈನ್ ಕೊಟ್ಟು ಟೋಟಲ ಮೂರು ಇರುತ್ತೆ. ಟೋಕನ್ ತೊಗೊಳಕ್ಕೆ ಒಂದು ಲೈನು, ಮತ್ತು ಬಿರಿಯಾನಿ ತೊಗೊಳಕ್ಕೆ ಒಂದು ಲೈನು, ಆಮೇಲೆ ಕಬಾಬ್ ಬೇಕಾದರೆ ಕಬಾಬ್ ತೊಗೊಳಕ್ಕೆ ಒಂದು ಲೈನ್ ಇರುತ್ತೆ. ನೀವು ನೋಡ್ತಾ ಇರೋಲ್ಲ, ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಬಿರಿಯಾನಿ ಕೊಡ್ತಾಯಿದ್ರೆ. ಇಲ್ಲಿ ನಾವು 4 ಪ್ಲೇಟ್ ತೊಗೊಂಡಿದ್ದು. ಸೊ 280 into 4 ಮತ್ತು 120 ಆಯಿತು. ಓಕೆ, ಇಲ್ಲಿ ಟೋಕನ್ ತೊಗೊಂಡು ಸೊ ಆ ಲೈನಿಗೆ ಹೋಗಿ ನಿಂತ್ಕೋಬೇಕಾಗುತ್ತೆ. ಅಂದರೆ ತುಂಬ ಹೆವಿ ಜನ ಬಂದಿರ್ತಾರೆ, ನೋಡ್ತಾ ಇರ್ಬೋದು ನೀವು ಜನ ಹೆಂಗೆ ಕಾಣಿಸ್ತಿದ್ದಾರೆ ಅಂತ. ಫುಲ್ಲು ಕ್ವಾಂಟಿಟಿ ಕಬಾಬು ಚಳಿ ಹಾಕಬಿಡು. ಯಾವ ರೇಂಜಿಗೆ ಏನು ಅಲ್ಲಿ ಜಾಗ ಇಲ್ಲ, ಅಲ್ಲಿ ಹೋದೆ. ಈಚೆಗೆ ಬೇಡ, ಇಲ್ಲೇ ಕೂತ್ಕೊಳ್ಳೋ, ನಿಮ್ಮದೇ ಕೂತ್ಕೋಬೋದು. ಯಾವುದು ಹಿಂದೆ ಸ್ವಲ್ಪ ಹೆಲ್ಮೆಟ್ ಚೂರು ಸ್ವಲ್ಪ ಹಿಂದೆ ಇಕ್ಕು. ಏನು ಪಾರ್ಸಲಾ? ಪಾರ್ಸಲ್ ಬರುತ್ತೆ. ಹಾಂ ಬಾಕ್ಸ್ ಅಲ್ಲಿ ಅಲ್ಲಿ ಕೊಡ್ತೀನಿ, ಅಲ್ಲಿ ಕೇಳಿದ್ದೀನಿ. ಇಷ್ಟ ಆಗಲ್ಲ ಬ್ರೋ, ಒಂದು ಬಾಕ್ಸ್ ಕೊಡಿ ಅಂದೆ. ಸರಿ ಅದು ಬನ್ನಿ ಅಂತ ಹೇಳಿದ್ರು, ತಗೊಬರ್ತೀನಿ. ಇನ್ನೊಂದು ಪಾರ್ಸಲ್ ಆಗುತ್ತೆ, ಕ್ಲಿಯರ್ ಮಾಡಿ ಆಗುತ್ತೆ ಮಚ್ಚ. ತಿನ್ನೋ ಮಚ್ಚ, ನಿನ್ನ ಕೈಯಲ್ಲಿ ಆಗುತ್ತೆ ಇವತ್ತು. ದಪ್ಪ ಬೇಕಣ್ಣ, ತಿನ್ನೋ. ಫುಲ್ಲು ಪೀಸ್ ಮಾತ್ರ ಸಖತ್ ಸ್ಮೂತು ನೋಡಿ. 120 ಕಬಾಬು, 180 ಬಿರಿಯಾನಿ. ಅವ್ರೇನು ಜನ ಇದ್ದಾರೆ ಅಂತ ಹೇಳಿದ್ರೆ ಆಗೋದಾಗಿದೆ. ತೆಗೆದ್ಬಿಟ್ಟು ಹಾಕು ನೀನೇ. ತಿನ್ಬಿಟ್ಟು ಹಾಕಪ್ಪ. ನಾನು ಇಡೀ ಫುಲ್ಲು ಒಂದು ಬಿರಿಯಾನಿ ಖಾಲಿ ಮಾಡಿದ್ದೀನಿ, ಇವನು ಬಿರಿಯಾನಿ ತಿಂಡಿ ಮಾಡಿಲ್ಲ. ಊರಿಗೆ ಹೋಯ್ತಾವಿ ಫ್ರೆಂಡ್ಸ್, ಬಾಕ್ಸ್ ಹಾಕೊಂಡು. ಯಾರು ಬರ್ತಾವೆ ಆನಂದ್ ಬಿರಿಯಾನಿಗೆ ಬರ್ತೀನಿ, ಮಣಿ ಬಿರಿಯಾನಿಗೆ ಬರ್ತೀನಿ ಅಂದರೆ ಒಂದು ಬಾಕ್ಸ್ ತಗೊಬಂದ್ಬಿಡಿ. ತಿನ್ನೋಕ್ಕಾಗಲ್ಲ ಪೂರ್ತಿ, ಒಂದು ಅರ್ಧ ತಿಂದ್ಬಿಟ್ಟು ಅರ್ಧ ಬಾಕ್ಸ್ ಹಾಕೊಂಡು ಮನೆಗೆ ಹೋಗಿ. ಮನೆಗೆ ಹೋಗೋದ್ರೊಳಗೆ ಸ್ವಲ್ಪ ಕರ್ಗಿರುತ್ತೆ, ಆಮೇಲೆ ತಿಂದ್ಬಿಟ್ಟು ಮನ್ಕೊಬಿಡು. ಒಂದು ಫುಲ್ ತಿಂತೀನಿ ಅಂದರೆ ಅವೆಲ್ಲ ಸುಳ್ಳು. ಇಲ್ಲಿ ಕಬಾಬು ಒಂದೇ ಒಂದು ತಿಂತೀನಿ ಮಚ್ಚ. ಕಬಾಬು ಫ್ರೆಶ್ ಬಿ ಚೆನ್ನಾಗೈತೆ. 100 ರೂಪಾಯಿ, 120 ರೂಪಾಯಿ. ನಮ್ಮ ಅಂಕಲ್ ಅಂಗಡಿಲೇ ಜಾಸ್ತಿ ಕೊಡ್ತಾರೆ, ಚೆನ್ನಾಗೈತೆ. ಇನ್ನು ಸೊ ವಿಡಿಯೋ ಇಷ್ಟ ಆಯ್ತಾರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕರ ಅಂತ ಕ್ಲಿಕ್ ಮಾಡಿ. ಇದಾದರೆ ಕಂಟೆಂಟ್ಗೋಸ್ಕರ ನನ್ನ ಫಾಲೋ ಮಾಡಿ ಅಂತ ಇವತ್ತು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.